ಹಬ್ಬಗಳು ಬಂದ್ರೆ ಅಲ್ಲಿ ಸಿಹಿ ತಿಂಡಿ ಇರಲೇಬೇಕು. ಹೀಗಾಗಿ ಹಬ್ಬದ ದಿನಗಳಲ್ಲಿ ಸಿಹಿ ತಿಂಡಿಗಳನ್ನು ಮಾರುವವರ ಸಂಖ್ಯೆ ಕೂಡ ಹೆಚ್ಚಾಗೇ ಇರುತ್ತೆ. ಇಂಥ ಸಂದರ್ಭದಲ್ಲೇ ಧಾರವಾಡದ ನಂದಿನಿ ಉತ್ಪನ್ನ ಹೊಸ ದಾಖಲೆ ಸೃಷ್ಟಿಸಿದೆ. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಧಾರವಾಡದ ಕೆಎಂಎಫ್ ಹೊಸ ದಾಖಲೆ. 20 ದಿನದಲ್ಲಿ 18.8 ಟನ್ ಸ್ವೀಟ್ಸ್ ಮಾರಾಟ. ಹಬ್ಬಗಳು ಬಂದ್ರೆ ಸಾಕು, ಅಲ್ಲಿ ಬಗೆ ಬಗೆಯ ಸ್ವೀಟ್ಗಳಂತೂ ಇರಲೇಬೇಕು. ಅದರಲ್ಲೂ ಈ ಬಾರಿ ಒಂದಾದ ಮೇಲೆ ಒಂದರಂತೆ ದಸರಾ ದೀಪಾವಳಿ ಹಬ್ಬ ಜೊತೆಯಾಗಿ ಬಂದಿದ್ರಿಂದ ಧಾರವಾಡ ನಂದಿನಿ ಉತ್ಪನ್ನದಲ್ಲಿ ದಾಖಲೆ ಮಾರಾಟವಾಗಿದೆ. ಧಾರವಾಡದ ಕೆಎಂಎಫ್ ಈ ಬಾರಿ ದೊಡ್ಡದೊಂದು ಮೈಲಿಗಲ್ಲು ಸಾಧಿಸಿದೆ. ಧಾರವಾಡ ಅಂದ ಕೂಡಲೇ ಪೇಡ ನೆನಪಾಗೋದು ಸಹಜ. ಈಗಾಗಲೇ ಜಿಲ್ಲೆಯಲ್ಲೂ ಕೂಡ ಪ್ರತಿಷ್ಠಿತ ಪೇಡ ಕಂಪನಿಗಳೇ ತುಂಬಿಕೊಂಡಿವೆ. ಇದೆಲ್ಲದರ ಮಧ್ಯೆ ಹಾಲು ಉತ್ಪಾದಕ ಸಹಕಾರಿ ಸಂಘ ಹೊಸ ದಾಖಲೆಯನ್ನೇ ಮಾಡಿದೆ. ಈ ಬಾರಿಯ ದಸರಾ ಹಬ್ಬದಿಂದ ಹಿಡಿದು ದೀಪಾವಳಿ ಕೊನೆಯ ದಿನದವರೆಗೂ ಒಟ್ಟು 18.8 ಟನ್ ಸ್ವೀಟ್ ಮಾರಾಟ ಮಾಡಿ ದಾಖಲೆ ಸೃಷ್ಟಿಸಿದೆ. ಕೇವಲ 20 ದಿನಗಳಲ್ಲಿ ಸಿಹಿ ತಿಂಡಿ ಉತ್ಪಾದಿಸಿ ಮಾರಾಟ ಮಾಡಿದ್ದು ಸುಮಾರು 80 ಲಕ್ಷ ರೂಪಾಯಿ ವಹಿವಾಟು ನಡೆಸಿ ಇತಿಹಾಸ ಸೃಷ್ಟಿಸಿದೆ. ಧಾರವಾಡ ಹಾಲು ಒಕ್ಕೂಟದಿಂದ 18,800 kg ನಂದಿನಿ ಸಿಹಿ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಿದೆ. ನಮ್ಮ ಮಾರುಕಟ್ಟೆ ವ್ಯಾಪ್ತಿಯಾದ್ಯಂತ ಒಟ್ಟಾರೆ 17,640 kg ಸಿಹಿ ಉತ್ಪನ್ನಗಳನ್ನು ನಮ್ಮ 3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಮಾರಾಟ ಮಾಡಲಾಗಿದೆ. ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಉತ್ಪಾದನೆ ಮಾಡಿ ಸಾರ್ವಜನಿಕರಿಗೆ ನಮ್ಮ ಡೀಲರ್ ಮುಖಾಂತರ ನಂದಿನಿ ಸಿಹಿ ಉತ್ಪನ್ನಗಳನ್ನು ಸರಬರಾಜು ಮಾಡಿ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಲು ಸಾರ್ವಜನಿಕರಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು ಉತ್ಪಾದಿಸಿದ 18 ಟನ್ ಸಿಹಿ ಉತ್ಪನ್ನಗಳಲ್ಲಿ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನ ಡಿಪೋಗೆ 8,432 kg ಪೂರೈಕೆ ಮಾಡಲಾಗಿದೆ. ಇನ್ನು ಒಕ್ಕೂಟದಲ್ಲಿರುವ 3 ಜಿಲ್ಲೆಗಳಾದ ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡದಲ್ಲಿ 9,795 kg ಸ್ವೀಟ್ ಮಾರಾಟ ಮಾಡಲಾಗಿದೆ. ಒಕ್ಕೂಟದ ಗುರಿ 15 ಟನ್ ಸಿಹಿ ಉತ್ಪಾದಿಸುವುದಾಗಿತ್ತು. ಆದರೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಹಗಲು ರಾತ್ರಿ ಎನ್ನದೇ ಸಿಹಿ ಉತ್ಪನ್ನ ತಯಾರಿಸಿ ಒಟ್ಟು 18.8 ಟನ್ ಮಾರಾಟ ಮಾಡಲಾಗಿದೆ. ಧಾರವಾಡದ ಡೈರಿಗಳಲ್ಲಿ ಪೇಡ, ಬಿಳಿ ಪೇಡ, ಮೈಸೂರು ಪಾಕ್, ಹೆಸರಿನ ಲಾಡು ಸೇರಿದಂತೆ ವಿವಿಧ ಉತ್ಪನ್ನಗಳು ಸೇಲಾಗಿದ್ದು ಪ್ರತಿಷ್ಠಿತ ಖಾಸಗಿ ಕಂಪನಿಗಳಿಗೆ ಧಾರವಾಡ ಕೆಎಂಎಫ್ ಟಕ್ಕರ್ ಕೊಟ್ಟಿರುವುದು ಎಲ್ಲರನ್ನ ನಿಬ್ಬೆರಗಾಗಿಸಿದೆ. ಇಂಥ ಸೀಮಿತವಾದ ಅವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದ್ದು ಶ್ಲಾಘನೀಯ. ಅದಕ್ಕೆ ಇನ್ನಷ್ಟು ಕೆಎಂಎಫ್ದರ ವಿಶೇಷ ಪ್ರಯತ್ನ ಹಾಕೋದ್ರ ಮೂಲಕ ಆ ಸಿಹಿ ಪದಾರ್ಥ ಇನ್ನೂ ರೈತ ಮೂಲ ಬರ್ತಕ್ಕಂಥ ಸಂಪನ್ಮೂಲಗಳನ್ನು ಒಳ್ಳೆಯ ವ್ಯವಸ್ಥಿತವಾಗಿ ಅವನ್ನ ಪ್ರೊಡಕ್ಟ್ ಮಾಡೋದ್ರ ಮೂಲಕ, ಮಾರಾಟ ಮಾಡೋದ್ರ ಮೂಲಕ ರೈತರಿಗೂ ಹಿತ ಆಗಬೇಕು ಮತ್ತು ಗ್ರಾಹಕರಿಗೂ ಹಿತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಧಾರವಾಡ ಕೆಎಂಎಫ್ ಮುಂದುವರಿಬೇಕು. ಈ ಕಾರಣವಾಗಿ ವಿಶೇಷ ಧನ್ಯವಾದ ಅರ್ಪಿಸ್ತೀವಿ. ಇದೇ ರೀತಿ ಮುಂದುವರಿಲಿ ಮತ್ತು ಇನ್ನಷ್ಟು ಉತ್ಪತ್ತಿಯಾಗಲಿ. ಈ ಧಾರವಾಡ ಜಿಲ್ಲೆನೂ ಇನ್ಕಮ್ ಜಾಸ್ತಿ ಅನ್ನೋದೇ ನಮ್ಮ ಶುಭ ಹಾರೈಕೆ. ಸಾಮಾನ್ಯವಾಗಿ ಸರ್ಕಾರಿ ಒಡೆತನದಲ್ಲಿರೋ ಸಂಸ್ಥೆಗಳಲ್ಲಿ ಉತ್ಪಾದನೆಯಾಗೋ ವಸ್ತುಗಳಿಗೆ ಅಷ್ಟೇನು ಡಿಮ್ಯಾಂಡ್ ಇರಲ್ಲ ಅನ್ನೋ ಆರೋಪ ಯಾವಾಗಲೂ ಕೇಳಿ ಬರುತ್ತೆ. ಆದರೆ ಇಂತಹ ಆರೋಪಗಳನ್ನ ಮೆಟ್ಟಿ ನಿಲ್ಲುವ ಮೂಲಕ ಧಾರವಾಡದ ಕೆಎಂಎಫ್ ಹೊಸ ಮೈಲಿಗಲ್ಲು ಸಾಧಿಸಿರೋದು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ. ಮಂಜುನಾಥ ಯಡಳ್ಳಿ, ನ್ಯೂಸ್ 18, ಧಾರವಾಡ.